ಸ್ನೇಹಿತರೆ, ಸೂರ್ಯನು ಎಂದಿಗೂ ಇಂದು ಮೋಡ ಇದೆ, ನಾನು ಬೆಳಗಬಾರದು ಎಂದು ಯೋಚಿಸುವುದಿಲ್ಲ. ಮೋಡ ಇದ್ದರೂ ಮಳೆ ಬಂದರೂ ಪ್ರತಿದಿನ ತನ್ನ ಬೆಳಕನ್ನು ಹರಡುತ್ತಲೇ ಇರುತ್ತಾನೆ. ನಮ್ಮ ಜೀವನವು ಹಾಗೆಯೇ ಇರಬೇಕು. ಪರಿಸ್ಥಿತಿಗಳು ಹೇಗಿದ್ದರೂ ನಮ್ಮ ಧೈರ್ಯ, ಪರಿಶ್ರಮ ಮತ್ತು ಆತ್ಮವಿಶ್ವಾಸವನ್ನು ಕಳೆದುಕೊಳ್ಳಬಾರದು. ಜನರು ಏನು ಹೇಳುತ್ತಾರೆ ಎಂದು ಯೋಚಿಸುತ್ತಾ ಸಮಯ ಕಳೆಯಬೇಡಿ. ನಿಮ್ಮ ಗುರಿಯತ್ತ ದೃಢವಾಗಿ ಸಾಗಿರಿ. ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ನಿಮಗೆ ಹೃತ್ಪೂರ್ವಕ ಸ್ವಾಗತ. ಇಂದಿನ ಈ ವಿಶೇಷ ವಿಡಿಯೋ ಕುಂಭ ರಾಶಿಯವರಿಗೆ ಶನಿ ವಕ್ರಿ ಸಂಚಾರದ ಪರಿಣಾಮಗಳ ಬಗ್ಗೆ ಇದೆ. ಹಲವರ ಮನಸ್ಸಿನಲ್ಲಿ ಒಂದೇ ಪ್ರಶ್ನೆ ಇರುತ್ತದೆ: ಶನಿ ವಕ್ರಿಯಾದರೆ ಕಷ್ಟಗಳು ಹೆಚ್ಚಾಗುತ್ತವೆಯೇ? ಸಾಡೆ ಸಾತಿ ಇದ್ದರೆ ಜೀವನ ಹಾಳಾಗುತ್ತದೆಯೇ? ಇಂತಹ ಎಲ್ಲ ಗೊಂದಲಗಳಿಗೆ ಇಂದು ಸರಳವಾಗಿ ಉತ್ತರ ಕೊಡಲಿದ್ದೇನೆ. ಮೊದಲಿಗೆ ಒಂದು ಮುಖ್ಯ ವಿಷಯವನ್ನು ತಿಳಿದುಕೊಳ್ಳಿ. ಶನಿ ಎಂದರೆ ಭಯವಲ್ಲ, ಶನಿ ಎಂದರೆ ಕರ್ಮದ ನ್ಯಾಯ. ನೀವು ಮಾಡಿದ ಒಳ್ಳೆಯ ಕೆಲಸಗಳಿಗೆ ಒಳ್ಳೆಯ ಫಲ, ತಪ್ಪುಗಳಿಗೆ ಪಾಠ, ಇದೇ ಶನಿಯ ಕಾರ್ಯ. ಆದ್ದರಿಂದ ಶನಿ ವಕ್ರಿ ಎಂದ ಕೂಡಲೇ ಹೆದರಬೇಕಾಗಿಲ್ಲ. ಕೆಲವು ದಿನಗಳ ಹಿಂದೆ ಒಬ್ಬ ಮಹಿಳೆ ನನ್ನ ಜೀವನದಲ್ಲಿ ನಡೆದ ಎಲ್ಲ ಸಮಸ್ಯೆಗಳಿಗೂ ಶನಿಯೇ ಕಾರಣ ಎಂದು ಹೇಳಿದರು. ಆದರೆ ನಿಜವಾಗಿಯೂ ಹಾಗೇನಾ? ನಮ್ಮ ಜಾತಕದಲ್ಲಿ 9 ಗ್ರಹಗಳು, 12 ಭಾವಗಳಿವೆ. ಜೀವನದಲ್ಲಿ ನಡೆಯುವ ಪ್ರತಿಯೊಂದು ಘಟನೆಯನ್ನು ಒಂದೇ ಗ್ರಹದ ಮೇಲೆ ಹಾಕುವುದು ಸರಿಯಲ್ಲ. ಆದ್ದರಿಂದ ಇಂದು ನಾವು ಸತ್ಯವೇನು ಎಂಬುದನ್ನು ತಿಳಿದುಕೊಳ್ಳೋಣ. ಹಾಗಾದರೆ ಸ್ನೇಹಿತರೆ, 2026ರಲ್ಲಿ ಶನಿ ವಕ್ರಿಯಾಗುವುದರಿಂದ ಕುಂಭ ರಾಶಿಯವರ ಜೀವನದಲ್ಲಿ ಯಾವ ಬದಲಾವಣೆಗಳು ಕಾಣಿಸಿಕೊಳ್ಳಬಹುದು? ಯಾವ ವಿಷಯಗಳಲ್ಲಿ ಎಚ್ಚರಿಕೆ ಬೇಕು? ಯಾವ ಅವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ಬರುತ್ತವೆ? ಇವೆಲ್ಲವನ್ನು ಒಂದೊಂದಾಗಿ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಮೊದಲಿಗೆ ಶನಿ ವಕ್ರಿ ಎಂದರೇನು ಎಂಬುದನ್ನು ತಿಳಿದುಕೊಳ್ಳೋಣ. ಅನೇಕರು ಶನಿ ವಕ್ರಿಯಾದರೆ ಗ್ರಹವೇ ಹಿಂದಕ್ಕೆ ಚಲಿಸುತ್ತದೆ ಎಂದು ಭಾವಿಸುತ್ತಾರೆ. ಆದರೆ ಅದು ನಿಜವಲ್ಲ. ಭೂಮಿಯಿಂದ ನೋಡುವಾಗ ಮಾತ್ರ ಶನಿ ಹಿಂದಕ್ಕೆ ಚಲಿಸುತ್ತಿರುವಂತೆ ಕಾಣುತ್ತದೆ. ವಾಸ್ತವದಲ್ಲಿ ಶನಿ ತನ್ನ ಕಕ್ಷೆಯಲ್ಲೇ ಎಂದಿನಂತೆ ಸಂಚರಿಸುತ್ತಿರುತ್ತಾನೆ. ಆದ್ದರಿಂದ ವಕ್ರಿ ಎಂದರೆ ಅಪಾಯ ಎಂದು ಅರ್ಥವಲ್ಲ. ಜ್ಯೋತಿಷ್ಯದಲ್ಲಿ ಶನಿ ವಕ್ರಿಯಾಗುವ ಸಮಯವನ್ನು ಆತ್ಮ ಪರಿಶೀಲನೆಯ ಕಾಲ ಎಂದು ಹೇಳಲಾಗುತ್ತದೆ. ಈ ಅವಧಿಯಲ್ಲಿ ನೀವು ಹಿಂದೆ ಬಿಟ್ಟ ಕೆಲಸಗಳು, ಅಪೂರ್ಣ ಜವಾಬ್ದಾರಿಗಳು, ಹಳೆಯ ನಿರ್ಧಾರಗಳು ಮತ್ತು ಕರ್ಮಗಳ ಬಗ್ಗೆ ಮತ್ತೆ ಯೋಚಿಸುವ ಸಂದರ್ಭಗಳು ಬರಬಹುದು. ಅಂದರೆ ಇದು ಶಿಕ್ಷೆಯ ಸಮಯಕ್ಕಿಂತ ಹೆಚ್ಚು ಜೀವನವನ್ನು ಸರಿಪಡಿಸಿಕೊಳ್ಳುವ ಅವಕಾಶದ ಸಮಯ ಎಂದು ಹಲವರು ನಂಬುತ್ತಾರೆ. ಕುಂಭ ರಾಶಿಯವರಿಗೆ ಶನಿ ಅತ್ಯಂತ ಪ್ರಮುಖ ಗ್ರಹ, ಏಕೆಂದರೆ ಇದೇ ನಿಮ್ಮ ರಾಶಿಯ ಅಧಿಪತಿ. ಆದ್ದರಿಂದ ಶನಿ ವಕ್ರಿಯಾದಾಗ ಅದರ ಪರಿಣಾಮಗಳನ್ನು ಭಯದಿಂದ ನೋಡುವ ಬದಲು ಜಾಗೃತಿಯಿಂದ ನೋಡುವುದು ಉತ್ತಮ. ಈ ಅವಧಿಯಲ್ಲಿ ನೀವು ಮಾಡಿದ ಸರಿಯಾದ ನಿರ್ಧಾರಗಳು ಮುಂದಿನ ವರ್ಷಗಳಲ್ಲಿ ಉತ್ತಮ ಫಲಿತಾಂಶ ನೀಡಬಹುದು. ಅನೇಕ ಯೂಟ್ಯೂಬ್ ವಿಡಿಯೋಗಳು ಅಥವಾ ಸಾಮಾಜಿಕ ಮಾಧ್ಯಮ ಪೋಸ್ಟ್ಗಳು ಶನಿ ವಕ್ರಿ ಎಂದರೆ ಜೀವನದಲ್ಲಿ ಕತ್ತಲೆ ಎಂದು ಹೇಳಿ ಭಯ ಹುಟ್ಟಿಸುತ್ತವೆ. ಆದರೆ ಪ್ರತಿಯೊಬ್ಬರ ಜಾತಕವು ವಿಭಿನ್ನ. ಆದ್ದರಿಂದ ಎಲ್ಲರಿಗೂ ಒಂದೇ ರೀತಿಯ ಫಲಿತಾಂಶಗಳು ಬರುತ್ತವೆ ಎಂದು ಹೇಳಲು ಸಾಧ್ಯವಿಲ್ಲ. ಹಾಗಾದರೆ ಕುಂಭ ರಾಶಿಯವರ ಜಾತಕದಲ್ಲಿ ಶನಿ ಯಾವ ಭಾವದಲ್ಲಿ ವಕ್ರಿಯಾಗುತ್ತಾನೆ? ಅದರ ಪರಿಣಾಮವಾಗಿ ಹಣ, ಕುಟುಂಬ ಮತ್ತು ಮಾತಿನ ಮೇಲೆ ಏನು ಬದಲಾವಣೆಗಳು ಕಾಣಿಸಿಕೊಳ್ಳಬಹುದು? ಅದನ್ನು ಈಗ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಜ್ಯೋತಿಷ್ಯದ ಪ್ರಕಾರ ಈ ಅವಧಿಯಲ್ಲಿ ಕುಂಭ ರಾಶಿಯವರಿಗೆ ಶನಿ 2ನೇ ಭಾವದ ವಿಷಯಗಳ ಮೇಲೆ ಹೆಚ್ಚು ಗಮನ ಹರಿಸುವ ಸಮಯ ಎಂದು ಪರಿಗಣಿಸಲಾಗುತ್ತದೆ. 2ನೇ ಭಾವವು ಕುಟುಂಬ, ಮಾತು, ಉಳಿತಾಯ, ಹಣದ ನಿರ್ವಹಣೆ ಮತ್ತು ಮೌಲ್ಯಗಳೊಂದಿಗೆ ಸಂಬಂಧಿಸಿದೆ ಎಂದು ಹೇಳಲಾಗುತ್ತದೆ. ಆದ್ದರಿಂದ ಈ ಅವಧಿಯಲ್ಲಿ ನಿಮ್ಮ ಹಣಕಾಸಿನ ಅಭ್ಯಾಸಗಳು ಮತ್ತು ಕುಟುಂಬದ ಜವಾಬ್ದಾರಿಗಳು ಹೆಚ್ಚು ಮಹತ್ವ ಪಡೆಯಬಹುದು. ನೀವು ಇದುವರೆಗೆ ಹಣ ಸಂಪಾದಿಸುತ್ತಿದ್ದರೂ ಉಳಿತಾಯ ಮಾಡಲು ಸಾಧ್ಯವಾಗುತ್ತಿಲ್ಲವೇ? ಈಗ ನಿಮ್ಮ ಆಲೋಚನೆ ಬದಲಾಗಬಹುದು. ಅನಗತ್ಯ ಖರ್ಚುಗಳನ್ನು ಕಡಿಮೆ ಮಾಡಿ ಭವಿಷ್ಯಕ್ಕಾಗಿ ಹಣ ಉಳಿಸುವ ಮನೋಭಾವ ಬೆಳೆಯಬಹುದು. ಕೆಲವರಿಗೆ ಜಮೀನು, ಮನೆ, ಚಿನ್ನ ಅಥವಾ ದೀರ್ಘಕಾಲದ ಹೂಡಿಕೆಗಳ ಬಗ್ಗೆ ಯೋಚನೆ ಬರಬಹುದು. ಆದರೆ ಯಾವುದೇ ಹೂಡಿಕೆ ಮಾಡುವ ಮೊದಲು ಸರಿಯಾದ ಮಾಹಿತಿ ಪಡೆದು ಅಗತ್ಯವಿದ್ದರೆ ಹಣಕಾಸು ತಜ್ಞರ ಸಲಹೆ ಪಡೆಯುವುದು ಉತ್ತಮ. ಇನ್ನೊಂದು ಮುಖ್ಯ ವಿಷಯವೆಂದರೆ ನಿಮ್ಮ ಮಾತು. ಈ ಸಮಯದಲ್ಲಿ ನೀವು ಹೇಳುವ ಪ್ರತಿಯೊಂದು ಪದವು ಸಂಬಂಧಗಳ ಮೇಲೆ ಪರಿಣಾಮ ಬೀರಬಹುದು. ಕೋಪದಲ್ಲಿ ಮಾತನಾಡಿದ ಒಂದು ಮಾತು ದೊಡ್ಡ ಭಿನ್ನಾಭಿಪ್ರಾಯಕ್ಕೆ ಕಾರಣವಾಗಬಹುದು. ಅದೇ ಮೃದುವಾಗಿ ಮಾತನಾಡಿದ ಒಂದು ಮಾತು ಮುರಿದ ಸಂಬಂಧವನ್ನು ಸರಿಪಡಿಸಬಹುದು. ಆದ್ದರಿಂದ ಮಾತಿನ ಮೇಲೆ ನಿಯಂತ್ರಣ ಇಡುವುದು ಬಹಳ ಮುಖ್ಯ. ಕುಟುಂಬದೊಂದಿಗೆ ಹೆಚ್ಚು ಸಮಯ ಕಳೆಯುವುದು, ಹಿರಿಯರ ಸಲಹೆ ಕೇಳುವುದು ಮತ್ತು ಹಳೆಯ ಭಿನ್ನಾಭಿಪ್ರಾಯಗಳನ್ನು ಬಗೆಹರಿಸಲು ಪ್ರಯತ್ನಿಸುವುದು ಈ ಅವಧಿಯಲ್ಲಿ ಒಳ್ಳೆಯ ಫಲ ನೀಡಬಹುದು. ಆದರೆ ಈ ಸಮಯದಲ್ಲಿ ಕುಂಭ ರಾಶಿಯವರು ಆರೋಗ್ಯದ ವಿಷಯದಲ್ಲಿ ನಿರ್ಲಕ್ಷ್ಯ ಮಾಡಿದರೆ ಕೆಲವು ಸವಾಲುಗಳು ಎದುರಾಗಬಹುದು ಎಂದು ಜ್ಯೋತಿಷ್ಯದಲ್ಲಿ ಹೇಳಲಾಗುತ್ತದೆ.
ಯಾವ ಆರೋಗ್ಯದ ವಿಷಯಗಳಲ್ಲಿ ಹೆಚ್ಚು ಎಚ್ಚರಿಕೆ ವಹಿಸಬೇಕು ಅದನ್ನು ಮುಂದಿನ ಭಾಗದಲ್ಲಿ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಹಣ ಗಳಿಸುವುದು ಮುಖ್ಯ, ಯಶಸ್ಸು ಪಡೆಯುವುದು ಮುಖ್ಯ. ಆದರೆ ಆರೋಗ್ಯವೇ ಸರಿಯಾಗಿರದಿದ್ದರೆ ಆ ಎಲ್ಲವೂ ಅರ್ಥವಿಲ್ಲ. ಜ್ಯೋತಿಷ್ಯದ ಕೆಲವು ವ್ಯಾಖ್ಯಾನಗಳ ಪ್ರಕಾರ ಈ ಅವಧಿಯಲ್ಲಿ ಕುಂಭರಾಶಿಯವರು ತಮ್ಮ ಆರೋಗ್ಯದ ಕಡೆ ಸ್ವಲ್ಪ ಹೆಚ್ಚು ಗಮನ ಹರಿಸುವುದು ಒಳಿತು. ವಿಶೇಷವಾಗಿ ಕುಂಭರಾಶಿಯವರೇ ನರಗಳ ಆರೋಗ್ಯ, ಕೀಲು ನೋವು, ಮೊಣಕಾಲು, ಕಾಲುಗಳಲ್ಲಿ ಭಾರವಾದ ಅನುಭವ, ಸ್ನಾಯುಗಳ ಬಿಗಿತ ಅಥವಾ ಸುಸ್ತು ಕಂಡುಬಂದರೆ ಅದನ್ನು ನಿರ್ಲಕ್ಷ್ಯ ಮಾಡಬೇಡಿ. ಹಾಗೆಯೇ ಗಂಟಲು, ಹಲ್ಲು ಮತ್ತು ಬಾಯಿಯ ಆರೋಗ್ಯದ ಬಗ್ಗೆ ಕೂಡ ಕಾಳಜಿ ವಹಿಸಿ. ಇಂತಹ ಲಕ್ಷಣಗಳು ಕಂಡುಬಂದರೆ ವೈದ್ಯರನ್ನು ಸಂಪರ್ಕಿಸುವುದು ಅತ್ಯುತ್ತಮ ಕ್ರಮ. ಇದರ ಜೊತೆಗೆ ಒತ್ತಡ ಮತ್ತು ಅತಿಯಾದ ಚಿಂತನೆಯು ನಿಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಸಾಕಷ್ಟು ನಿದ್ರೆ, ನಿಯಮಿತ ವ್ಯಾಯಾಮ, ಪೌಷ್ಟಿಕ ಆಹಾರ ಮತ್ತು ಧ್ಯಾನಕ್ಕೆ ಸಮಯ ನೀಡಿದರೆ ಮನಸ್ಸು ಮತ್ತು ದೇಹ ಎರಡೂ ಚೈತನ್ಯವಾಗಿರುತ್ತವೆ. ಗಮನದಲ್ಲಿರಲಿ, ಶನಿ ವಕ್ರಿಯ ಸಮಯವನ್ನು ಕಷ್ಟದ ಸಮಯ ಎಂದು ಮಾತ್ರ ನೋಡದೆ ನಿಮ್ಮ ಜೀವನ ಶೈಲಿಯನ್ನು ಸುಧಾರಿಸಿಕೊಳ್ಳುವ ಅವಕಾಶವಾಗಿಯೂ ಬಳಸಬಹುದು. ಸಣ್ಣ ಬದಲಾವಣೆಗಳು ಮುಂದೆ ದೊಡ್ಡ ಲಾಭವನ್ನು ನೀಡಬಹುದು. ಆದರೆ ಈ 138 ದಿನಗಳಲ್ಲಿ ಕುಂಭರಾಶಿಯವರಿಗೆ ಅಚ್ಚರಿಯ ಅವಕಾಶವೂ ಸಿಗಬಹುದು. ಹೊಸ ಆದಾಯ, ಹೊಸ ಕೆಲಸ ಅಥವಾ ಜೀವನವನ್ನು ಬದಲಾಯಿಸುವ ಹೊಸ ಆರಂಭ ನಿಮ್ಮನ್ನು ಕಾಯುತ್ತಿದೆಯೇ? ಸ್ನೇಹಿತರೆ, ಈಗ ಒಂದು ಅತ್ಯಂತ ಆಸಕ್ತಿದಾಯಕ ವಿಷಯ. ಹಲವರು ಶನಿ ವಕ್ರಿ ಎಂದರೆ ಕೇವಲ ಸಮಸ್ಯೆಗಳೇ ಬರುತ್ತವೆ ಎಂದು ಭಾವಿಸುತ್ತಾರೆ. ಆದರೆ ಜ್ಯೋತಿಷ್ಯದ ಕೆಲವು ವ್ಯಾಖ್ಯಾನಗಳ ಪ್ರಕಾರ ಇದೇ ಸಮಯ ಕೆಲವರಿಗೆ ಹೊಸ ಅವಕಾಶಗಳ ಬಾಗಿಲನ್ನು ತೆರೆಯಬಹುದು. ಕಳೆದ ಕೆಲವು ತಿಂಗಳುಗಳಿಂದ ಅಥವಾ ವರ್ಷಗಳಿಂದ ನೀವು ಹೊಸ ಕೆಲಸ, ಹೊಸ ವ್ಯವಹಾರ, ಹೆಚ್ಚುವರಿ ಆದಾಯ ಅಥವಾ ನಿಮ್ಮ ಕನಸಿನ ಯೋಜನೆಯ ಬಗ್ಗೆ ಯೋಚಿಸುತ್ತಿದ್ದರೆ ಈ ಅವಧಿಯಲ್ಲಿ ಅದನ್ನು ಕಾರ್ಯರೂಪಕ್ಕೆ ತರಬೇಕೆಂಬ ಧೈರ್ಯ ನಿಮ್ಮೊಳಗೆ ಮೂಡಬಹುದು. ಇದುವರೆಗೆ ಮುಂದೂಡುತ್ತಿದ್ದ ಕೆಲಸಗಳು ಮತ್ತೆ ನಿಮ್ಮ ಗಮನ ಸೆಳೆಯಬಹುದು. ವಿಶೇಷವಾಗಿ ಮಾತಿನ ಮೂಲಕ ಕೆಲಸ ಮಾಡುವವರು, ಶಿಕ್ಷಕರು, ಸಲಹೆಗಾರರು, ಯೂಟ್ಯೂಬರ್ಗಳು, ವಕ್ತಾರರು, ಮಾರಾಟ ಕ್ಷೇತ್ರದವರು ಅಥವಾ ಸಂವಹನಕ್ಕೆ ಸಂಬಂಧಿಸಿದ ಉದ್ಯೋಗದಲ್ಲಿರುವವರಿಗೆ ತಮ್ಮ ಸಾಮರ್ಥ್ಯವನ್ನು ತೋರಿಸಲು ಹೊಸ ಅವಕಾಶಗಳು ಸಿಗಬಹುದು. ನಿಮ್ಮ ಕೌಶಲ್ಯವನ್ನು ಸರಿಯಾಗಿ ಬಳಸಿದರೆ ಉತ್ತಮ ಬೆಳವಣಿಗೆ ಕಾಣುವ ಸಾಧ್ಯತೆ ಇದೆ. ಇದರ ಜೊತೆಗೆ ನನ್ನ ಆದಾಯವನ್ನು ಹೇಗೆ ಹೆಚ್ಚಿಸಬಹುದು, ಹೊಸ ಆದಾಯದ ಮೂಲವನ್ನು ಹೇಗೆ ನಿರ್ಮಿಸಬಹುದು ಎಂಬ ಆಲೋಚನೆಗಳು ಹೆಚ್ಚು ಬಲವಾಗಬಹುದು. ಇದು ನಿಮ್ಮ ಆರ್ಥಿಕ ಭವಿಷ್ಯವನ್ನು ಗಟ್ಟಿಗೊಳಿಸುವ ಸಮಯವಾಗಬಹುದು. ಆದರೆ ಒಂದು ಎಚ್ಚರಿಕೆ, ಅವಕಾಶಗಳು ಎಲ್ಲರ ಬಾಗಿಲಿಗೂ ಬರುತ್ತವೆ. ಆದರೆ ಅವನ್ನು ಗುರುತಿಸಿ ಬಳಸುವವರು ಮಾತ್ರ ಯಶಸ್ಸನ್ನು ಕಾಣುತ್ತಾರೆ. ಈಗ ಶನಿ ವಕ್ರಿ ಸಮಯದಲ್ಲಿ ಕುಂಭರಾಶಿಯವರು ಮಾಡುವ ದೊಡ್ಡ ತಪ್ಪೇನು ಮತ್ತು ಯಾವ ಅಭ್ಯಾಸ ನಿಮ್ಮ ಯಶಸ್ಸಿಗೆ ಅಡ್ಡಿಯಾಗಬಹುದು ಅದನ್ನು ತಿಳಿದುಕೊಳ್ಳೋಣ. ಸ್ನೇಹಿತರೆ, ಶನಿ ವಕ್ರಿ ಸಮಯದಲ್ಲಿ ಹೊರಗಿನ ಸಮಸ್ಯೆಗಳಿಗಿಂತ ಮನಸ್ಸಿನೊಳಗಿನ ಗೊಂದಲವೇ ಹೆಚ್ಚು ಸವಾಲಾಗಬಹುದು ಎಂದು ಜ್ಯೋತಿಷ್ಯದಲ್ಲಿ ಹೇಳಲಾಗುತ್ತದೆ. ಅನೇಕ ಕುಂಭರಾಶಿಯವರು ಈ ಅವಧಿಯಲ್ಲಿ ಅತಿಯಾಗಿ ಯೋಚಿಸುವ ಅಭ್ಯಾಸಕ್ಕೆ ಒಳಗಾಗಬಹುದು. ನಾನು ಇನ್ನೊಂದು ನಿರ್ಧಾರ ತೆಗೆದುಕೊಂಡಿದ್ದರೆ ಚೆನ್ನಾಗಿತ್ತೆ, ಈ ಕೆಲಸ ಮಾಡಬೇಕಿತ್ತೆ ಅಥವಾ ಬೇಡವೇ, ಇನ್ನೊಬ್ಬರು ನನ್ನ ಬಗ್ಗೆ ಏನು ಯೋಚಿಸುತ್ತಾರೋ, ಇಂತಹ ಪ್ರಶ್ನೆಗಳು ಮನಸ್ಸನ್ನು ಕಾಡಬಹುದು. ಆದರೆ ನೆನಪಿಡಿ, ಅತಿಯಾದ ಚಿಂತನೆ ನಿಮ್ಮ ಸಮಯವನ್ನು, ಆತ್ಮವಿಶ್ವಾಸವನ್ನು ಕಸಿದುಕೊಳ್ಳುತ್ತದೆ. ಕೆಲವರು ಹೊಸ ಅವಕಾಶಗಳನ್ನು ಕಂಡರೂ ಆಗುತ್ತದೋ ಇಲ್ಲವೋ ಎಂಬ ಭಯದಿಂದ ಮೊದಲ ಹೆಜ್ಜೆಯನ್ನು ಇಡುವುದಿಲ್ಲ. ಆದರೆ ಯಶಸ್ಸು ಸಿಗುವುದು ಪ್ರಯತ್ನ ಮಾಡುವವರಿಗೆ ಮಾತ್ರ. ಶನಿ ಕರ್ಮದ ಗ್ರಹ ಎಂದು ಹೇಳಲಾಗುತ್ತದೆ. ಆದ್ದರಿಂದ ಕೇವಲ ಯೋಚಿಸುವುದಕ್ಕಿಂತ ಕಾರ್ಯಕ್ಕೆ ಇಳಿಯುವುದು ಮುಖ್ಯ. ಈ ಅವಧಿಯಲ್ಲಿ ನಿಮ್ಮ ಗುರಿಯನ್ನು ಸ್ಪಷ್ಟವಾಗಿ ನಿಗದಿಪಡಿಸಿ ಪ್ರತಿದಿನ ಸಣ್ಣ ಹೆಜ್ಜೆ ಇಡಿ. ಹೊಸ ಕೌಶಲ್ಯ ಕಲಿಯಿರಿ, ಹಳೆಯ ಕೆಲಸಗಳನ್ನು ಪೂರ್ಣಗೊಳಿಸಿ. ನಿಮ್ಮ ಸಮಯವನ್ನು ವ್ಯರ್ಥ ಮಾಡಬೇಡಿ. ಇದೇ ಅಭ್ಯಾಸಗಳು ಭವಿಷ್ಯದಲ್ಲಿ ದೊಡ್ಡ ಯಶಸ್ಸಿಗೆ ದಾರಿ ಮಾಡಿಕೊಡಬಹುದು. ಆದರೆ ಸ್ನೇಹಿತರೆ, ಈ ಸಮಯವನ್ನು ಇನ್ನಷ್ಟು ಉತ್ತಮವಾಗಿ ಬಳಸಿಕೊಳ್ಳಲು ಕೆಲವು ಸರಳ ಆಧ್ಯಾತ್ಮಿಕ ಅಭ್ಯಾಸಗಳನ್ನು ಹಲವರು ಅನುಸರಿಸುತ್ತಾರೆ. ಅವು ಯಾವುವು ಎಂದು ಇಲ್ಲಿ ತಿಳಿಯೋಣ. ಸ್ನೇಹಿತರೆ, ಯಾವುದೇ ಗ್ರಹಗತಿಯ ಸಮಯದಲ್ಲಿ ಭಯಪಡುವುದಕ್ಕಿಂತ ಸಕಾರಾತ್ಮಕ ಮನೋಭಾವ ಮತ್ತು ಉತ್ತಮ ಜೀವನ ಶೈಲಿ ಬೆಳೆಸಿಕೊಳ್ಳುವುದು ಹೆಚ್ಚು ಮುಖ್ಯ. ಜ್ಯೋತಿಷ್ಯ ಸಂಪ್ರದಾಯಗಳಲ್ಲಿ ಶನಿ ಸಂಬಂಧಿತ ಅವಧಿಯಲ್ಲಿ ಕೆಲವು ಆಧ್ಯಾತ್ಮಿಕ ಅಭ್ಯಾಸಗಳನ್ನು ಹಲವರು ಅನುಸರಿಸುತ್ತಾರೆ. ಇವು ವೈಯಕ್ತಿಕ ನಂಬಿಕೆಗಳ ಭಾಗವಾಗಿದ್ದು ಮಾನಸಿಕ ಶಾಂತಿ ಮತ್ತು ಆತ್ಮವಿಶ್ವಾಸಕ್ಕೆ ಸಹಾಯಕವಾಗಬಹುದು. ಪ್ರತಿದಿನ ಬೆಳಿಗ್ಗೆ ಬೇಗ ಎದ್ದು ಉದಯಿಸುತ್ತಿರುವ ಸೂರ್ಯನಿಗೆ ನೀರು ಅರ್ಪಿಸುವುದು, ಹನುಮಾನ್ ಚಾಲಿಸ ಅಥವಾ ವಿಷ್ಣು ಸಹಸ್ರನಾಮವನ್ನು ಭಕ್ತಿಯಿಂದ ಪಠಿಸುವುದು ಅಥವಾ ಕೇಳುವುದು, ಶನಿ ಬೀಜ ಮಂತ್ರವನ್ನು ಭಕ್ತಿಯಿಂದ ಜಪಿಸುವುದು, ಇಂತಹ ಅಭ್ಯಾಸಗಳು ಮನಸ್ಸನ್ನು ಏಕಾಗ್ರಗೊಳಿಸಲು ಸಹಾಯ ಮಾಡುತ್ತವೆ ಎಂದು ಅನೇಕರು ನಂಬುತ್ತಾರೆ. ಅದರ ಜೊತೆಗೆ ಹಿರಿಯರನ್ನು ಗೌರವಿಸುವುದು, ಬಡವರಿಗೆ ಸಾಧ್ಯವಾದಷ್ಟು ಸಹಾಯ ಮಾಡುವುದು, ಪ್ರಾಮಾಣಿಕವಾಗಿ ಕೆಲಸ ಮಾಡುವುದು ಮತ್ತು ಯಾರಿಗೂ ಅನ್ಯಾಯ ಮಾಡದಿರುವುದು ಇವೇ ಶನಿಗೆ ಅತ್ಯಂತ ಪ್ರಿಯವಾದ ಕರ್ಮಗಳು ಎಂದು ಹೇಳಲಾಗುತ್ತದೆ. ಕೇವಲ ಪೂಜೆ ಮಾಡಿದರೆ ಸಾಲದು, ನಮ್ಮ ನಡತೆ ಮತ್ತು ಕರ್ಮವು ಶುದ್ಧವಾಗಿರಬೇಕು.
ಗಮನದಲ್ಲಿರಲಿ. ನಿಮ್ಮ ಭವಿಷ್ಯವನ್ನು ಬದಲಾಯಿಸುವ ಶಕ್ತಿ ನಿಮ್ಮ ಕರ್ಮದಲ್ಲಿದೆ. ಗ್ರಹಗಳು ದಿಕ್ಕನ್ನು ತೋರಿಸಬಹುದು, ಆದರೆ ಜೀವನದ ದಾರಿಯನ್ನು ನಿರ್ಮಿಸುವುದು ನಿಮ್ಮ ಪರಿಶ್ರಮ ಮತ್ತು ನಿರ್ಧಾರಗಳೇ. ಹಾಗಾದರೆ 238 ದಿನಗಳು ಕುಂಭರಾಶಿಯವರಿಗೆ ಕೊನೆಗೆ ಶುಭವೇ ಅಥವಾ ಅಶುಭವೇ? ಅದರ ಅಂತಿಮ ಸಾರಾಂಶವನ್ನು ತಿಳಿದುಕೊಳ್ಳೋಣ. ಸ್ನೇಹಿತರೆ, ಈ ಸಂಪೂರ್ಣ ವಿಷಯದ ಸಾರ ಒಂದೇ. ಶನಿ ವಕ್ರಿ ಎಂದರೆ ಭಯಪಡುವ ಸಮಯವಲ್ಲ, ನಿಮ್ಮ ಜೀವನವನ್ನು ಪರಿಶೀಲಿಸಿ ಸರಿಯಾದ ದಿಕ್ಕಿನಲ್ಲಿ ಸಾಗುವ ಸಮಯ. ನೀವು ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತಿದ್ದರೆ, ಜವಾಬ್ದಾರಿಯಿಂದ ಬದುಕುತ್ತಿದ್ದರೆ ಮತ್ತು ನಿಮ್ಮ ಗುರಿಯತ್ತ ನಿರಂತರವಾಗಿ ಪ್ರಯತ್ನಿಸುತ್ತಿದ್ದರೆ ಈ ಅವಧಿ ನಿಮ್ಮ ಜೀವನದಲ್ಲಿ ಹೊಸ ಅಧ್ಯಾಯವನ್ನೇ ಆರಂಭಿಸಬಹುದು ಎಂದು ಜ್ಯೋತಿಷ್ಯದಲ್ಲಿ ಹೇಳಲಾಗುತ್ತದೆ. ಕುಂಭರಾಶಿಯವರಿಗೆ ಈ ಸಮಯದಲ್ಲಿ ಹಣಕಾಸಿನ ಶಿಸ್ತು, ಕುಟುಂಬದ ಜವಾಬ್ದಾರಿ, ಆರೋಗ್ಯದ ಕಾಳಜಿ ಮತ್ತು ಹೊಸ ಅವಕಾಶಗಳನ್ನು ಗುರುತಿಸುವ ಸಾಮರ್ಥ್ಯ ಅತ್ಯಂತ ಮುಖ್ಯ. ಅತಿಯಾದ ಚಿಂತೆ, ಸೋಮಾರಿತನ ಮತ್ತು ನಿರ್ಧಾರಗಳನ್ನು ಮುಂದೂಡುವ ಅಭ್ಯಾಸಗಳನ್ನು ಬಿಟ್ಟರೆ ಮುಂದಿನ ದಿನಗಳಲ್ಲಿ ಉತ್ತಮ ಫಲಿತಾಂಶಗಳನ್ನು ಕಾಣುವ ಸಾಧ್ಯತೆ ಇದೆ. ನೆನಪಿಡಿ, ಶನಿ ಯಾರಿಗೂ ಶತ್ರುವಲ್ಲ, ಅವರು ಕರ್ಮದ ಫಲವನ್ನು ನೀಡುವ ಗ್ರಹ ಎಂದು ಪರಿಗಣಿಸಲಾಗುತ್ತದೆ. ನೀವು ಒಳ್ಳೆಯ ಕರ್ಮ ಮಾಡಿದರೆ ಒಳ್ಳೆಯ ಫಲ ಸಿಗಬಹುದು, ತಪ್ಪು ಮಾಡಿದರೆ ಅದರಿಂದ ಪಾಠ ಕಲಿಯುವ ಅವಕಾಶ ಸಿಗಬಹುದು. ಆದ್ದರಿಂದ ನಿಮ್ಮ ಗಮನವನ್ನು ಭಯದ ಮೇಲೆ ಅಲ್ಲ, ನಿಮ್ಮ ಕರ್ಮದ ಮೇಲೆ ಕೇಂದ್ರೀಕರಿಸಿ. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಉಪಯುಕ್ತವೆನಿಸಿದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದೊಂದಿಗೆ ಹಂಚಿಕೊಳ್ಳಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕಾಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ತಿಳಿಸಿ, ನೀವು ಕುಂಭರಾಶಿಯವರೇ, ಈ ವಿಡಿಯೋದಲ್ಲಿ ಹೇಳಿದ ವಿಷಯಗಳಲ್ಲಿ ಯಾವುದು ನಿಮ್ಮ ಜೀವನಕ್ಕೆ ಹೆಚ್ಚು ಹೊಂದಿಕೆ ಆಗುತ್ತದೆ? ಹರ ಹರ ಮಹಾದೇವ್.